ಅವರು ಜೇಡದಾಸಿಮಯ್ಯನವ್ರಿಗೆ ಈಗಾಗಲೇ ತವನಿಧಿ ಪ್ರಾಪ್ತಿಯಾಗಿರ್ತೈತಲ್ಲ, ಶಿವ ಅವರಿಗೆ ತವನಿಧಿಯನ್ನು ಕರುಣಿಸಿರ್ತಾನ. ಅಂದ್ರೆ ಬಂದಂಥ ಜಂಗಮರಿಗೆ ಅವರಿಗೆ ಭತ್ತ ಕೊಟ್ಟು ಕಳಿಸೋದು, ಅಕ್ಕಿ ಕೊಟ್ಟು ಕಳಿಸೋದು. ಅವರಲ್ಲಿ ತವನಿಧಿ ಅದು ಖಾಲಿ ಆಗೋದೇ ಇಲ್ಲ, ಕೊಟ್ಟಷ್ಟು ವೃದ್ಧಿ ಆಗ್ತಿರ್ತೈತಿ. ಹಿಂಗಾಗಿ ಬಂಡಿಗಟ್ಲೆ ಮಂದಿ ಭತ್ತ ಒಯ್ತಿರ್ತಾರೆ. ಅವು ಜೇಡದಾಸಿಮಯ್ಯನವ್ರಿಗೆ ಏನಾಗ್ತೈತಿ, ಸ್ವಲ್ಪ ಅಹಂ ಬರ್ತೈತಿ. ನನ್ನಂಗ ಕೊಡೋರು ಯಾರೂ ಇಲ್ಲ, ಶಿವಭಕ್ತರಂಗೆ ಇಸ್ಕೊಳ್ಳೋರು ಯಾರೂ ಇಲ್ಲ ಅಂತ ಅಹಂ ಬರ್ತೈತಿ. ಶರಣರಿಗೆ ಅಹಂ ಇರಬಾರ್ದು. ಆ ಅಹಂವನ್ನು ನಿರಸನ ಮಾಡೋದಕ್ಕೆ ಈ ಶಂಕರದಾಸಿಮಯ್ಯನವರು ಮುದನೂರಿಗೆ ಬರ್ತಾರೆ. ಅಲ್ಲಿ ಇಬ್ಬರದು ಭೇಟಿ ಆಕೈತಿ, ಇಬ್ರು ಶಿವಭಕ್ತರ. ಈ ನಡು ಏನಾಗ್ತೈತೆ ಅಂದ್ರೆ, ಶಂಕರದಾಸಿಮಯ್ಯನವ್ರಿಗೆ ಅಪ್ಪ ಜಂಗಮನೇ ಅಥವಾ ದೇವನೇ ಶಂಕರಲಿಂಗನೇ, ನೀನು ಒಲಿದುದರ ಕುರುಹು ನನಗೇನು ಕೊಡ್ತಿ ಅಂದ್ರೆ, ಆ ಜಂಗಮ ತನ್ನ ಹಣೆಗಣ್ಣನ್ನ ಈ ಶಂಕರದಾಸಿಮಯ್ಯನವ್ರಿಗೆ ಕೊಟ್ಟಿರ್ತಾರೆ. ಹಣೆಗೆ ಹಣೆ ತಿಕ್ಕಿ ಶಂಕರದಾಸಿಮಯ್ಯನವರಿಗೆ ಹಣೆಗಣ್ಣು ಪ್ರಾಪ್ತಿಯಾಗಿರ್ತೈತಿ. ಮೂರನೇ ಕಣ್ಣಿರ್ತೈತಿ ಅವ್ರಿಗೆ. ಶಂಕರದಾಸ ಹೌದ್ರಿ, ಹೌದು. ಹಾ, ಅಂಥದ್ದು ಇವ್ರು ಇಲ್ಲಿ ಮುದನೂರಿಗೆ ಬರ್ತಾರಲ್ರಿ. ಬಂದು ಇಬ್ಬರು ಭಾಳ ಆತ್ಮೀಯ ಸಂಬಂಧ ಅಪ್ಕೋತಾರ. ನೀವು ನಮ್ಮ ಊರಿಗೆ ಬಂದದ್ದು ಭಾಳ ಖುಷಿ ಆತಂತಾರೆ. ಮತ್ತು ನಮ್ಮಲ್ಲಿ ಶಿವಾನುಭವ ಗೋಷ್ಠಿ ಆಗಲಿ ಅಂತಾರೆ. ಅನುಭವ ಗೋಷ್ಠಿ ವಾರಗಟ್ಲೆ ನಡಿತೈತಿ, ಜನ ಸೇರ್ತಿರ್ತಾರೆ. ಆವಾಗ ಏನಾಗ್ತೈತಿ, ಒಬ್ರು ಶಿವನಿಂದ ಹಣೆಗಣ್ಣು ಪಡೆದವರು, ಒಬ್ರು ಶಿವನಿಂದ ತವನಿಧಿಯನ್ನು ಪಡೆದವರು. ಇಬ್ರು ಅಸಾಮಾನ್ಯರ. ಅವರಿಬ್ಬರಲ್ಲಿ ಈ ವಚನ, ಈ ಹಾಡು, ಈ ಭಕ್ತಿಗೀತೆ, ಈ ಸಂವಾದ, ಈ ಲಿಂಗಾಂಗ ಸಾಮರಸ್ಯದ ಮಾತುಗಳು, ಇವೆಲ್ಲ ಅನುಭವ ಗೋಷ್ಠಿಯಲ್ಲಿ ಚರ್ಚೆ ಆಗ್ತಿರ್ತೈತಿ. ಅವಾಗ ಇವ್ರು ಏನ್ ಮಾಡ್ತಾರೆ, ಇವ್ರದ್ದು ನಿಯಮ ಏನಪ್ಪ ಶಂಕರದಾಸಿಮಯ್ಯನ ಅಂದ್ರೆ, 5 ಮನಿ ಭಿಕ್ಷಾ ತಗೊಂಡು ಬಂದು ಅವ್ರು ಅಡಿಗೆ ಮಾಡೋದು. ಏನ್ರಿ ಹಿಂಗ ಅವ್ರ ಪದ್ಧತಿ. ಅದು ಆಮ್ಯಾಗ ದಾಸೋಹ ಮಾಡೋದು ಇರ್ತೈತಿ. ಕಾಯಕ ಮಾಡಿ ಕಾಯಕದಿಂದ ಬಂದ ದ್ರವ್ಯವನ್ನ ದಾಸೋಹಕ್ಕೆ ವಿನಿಯೋಗಿಸಿ, ಮತ್ತೆ ಈ ಭಿಕ್ಷೆಯನ್ನ ಎತ್ತಿ ಅದನ್ನ ತಮ್ಮ ಉಪಜೀವನಕ್ಕೆ ಮಾಡಿಕೊಂಡು ಇವ್ರದ್ದು ಇಷ್ಟು ಕಟ್ಟುನಿಟ್ಟಿನ ವೃತಸ್ಥ ಜೀವನ. ಇಲ್ಲಿ ಮೊದಲೂರಿಗೆ ಬಂದಾಗ ಅವ್ರಂತಾರೆ, ನೀವು ನಮ್ಮ ಊರಾಗ ಇರೋ ತನಕ ಭಿಕ್ಷಾ ಬಿಡೋ ಅಗತ್ತಿಲ್ಲ. ನಾನು ನಿಮ್ಮ ಮನೆಗೆ ಒಂದು ಹೇರ್ ಅಕ್ಕಿ ಭತ್ತ ಕೊಟ್ಟು ಕಳಿಸ್ತೀನಿ, ಅದನ್ನ ಊಟ ಮಾಡ್ಕೊಂಡು ನೀವು ಇರ್ರಿ, ಪ್ರಸಾದ ತಗೊಂಡಿರ್ರಿ. ನೀವು ನಮ್ಮ ಊರಾಗ ಭಿಕ್ಷಾ ಬಿಡಕ್ಕೆ ಹೋಗ್ಬೇಡ್ರಿ, ನನಗೆ ಅಪಮಾನ ಆಕತಿ ಅಂತ ಇಷ್ಟು ಹೇಳಿ ಹೋಗ್ತಾರೆ ಅವ್ರು. ಅವಾಗ ಇವಾಗ ಎಷ್ಟು ಗೌರವ ಬಂದೈತಿಪ್ಪ ಅಂತ ತಿಳ್ಕೊಂಡು ಅವಾಗ ಏನು ಮಾಡ್ತಾರೆ, ಇವ್ರ ಮನೆಗೆ ಹೋಗೋದ್ರಾಗ ತವನಿಧಿ ಬತ್ತಿ ಹೋಗಿರ್ತೈತಿ. ಬತ್ತಿ ಹೋಗಿರ್ತೈತಿ. ಇವ್ರು ಅಗದಿ ನಾ ಕೊಟ್ಟು ಕಳಿಸ್ಬೇಕಂತ ಬರ್ತಾರೆ, ಅಕ್ಕಿ ಕೊಟ್ಟು ಕಳಿಸ್ಬೇಕಂತ ಬರ್ತಾರೆ. ಬತ್ತಿ ಹೋಗೈತಿ. ಮನ್ಯಾಗ ಅವ್ರ ಹೆಂಡತಿ ದುಗ್ಗಳಿ ಇರ್ತಾರೆ. ಬತ್ತಿ ಹೋಗಿದ್ ನೋಡಿ ಗಾಬರಿ ಆಕಾಳ. ಬಂದ ಕೂಡಲೇ ಗಂಡಗ ಪ್ರಶ್ನೆ ಮಾಡ್ತಾಳ ದುಗ್ಗಳಾದೇವಿ, ಯಾಕ್ರಿ ಏನಾತು, ಯಾರು ನಿಮ್ಗೆ ಭೇಟಿಯಾಗಿದ್ರು, ಏನು ನಡೀತು, ಯಾವ ಶರಣರ ಜೋಡಿಯರ ನೀವು ವಾದ ಮಾಡಿದ್ರೇನು, ಯಾರು ಏನ್ರ ಅಂದ್ರೇನು, ಎಲ್ಲರ ನೀವು ತಪ್ಪಾಗಿ ನಡ್ಕೊಂಡ್ರೇನು, ಯಾಕೆ ಹಿಂಗ್ಯಾಕೆ ಪ್ರಶ್ನೆ ಮಾಡೋ. ಇಲ್ಲ, ಮನ್ಯಾಗಿಂದ ತವನಿಧಿ ಬತ್ತಿ ಹೋಗೈತಿ. ಒಮ್ಮೆ ಗಾಬ್ರಕ್ಕನ. ಅವಾಗ ಹೆಂಡತಿ ಹೇಳ್ತಾನ ಅವನು, ಏನು, ಇಲ್ಲ ನಾನು ಶಂಕರದಾಸಿಮಯ್ಯ ಶರಣರಿಗೆ ಭತ್ತ ಕೊಟ್ಟು ಕಳಿಸ್ತೀನಂದ, ಭಿಕ್ಷಾ ಬೇಡ್ತೀನಂದ್ರು ಅವರು. ಬ್ಯಾಡಪ್ಪ, ಭತ್ತ ಕೊಟ್ಟು ಕಳಿಸ್ತೀನಂದ್ರು ಅಂದೆ ನಾನು. ಅದಕ್ಕೆ ಬಹುಶಃ ಅದವರಿಗೆ ನೋವು ತಂದಿರಬೇಕು. ಅವಾಗ ದುಗ್ಗಳಾದೇವಿ ಅಂತ, ಶರಣರು ನಂಗೆ ಕೆಣಕಬಾರ್ದು, ನೀವು ಹೋಗಿ ಹೋಗಿ ಶಿವನಿಂದ ಯಕಶ್ಚಿತ ಒಂದು ಭತ್ತದ ತವನಿಧಿ ಇಸ್ಕೊಂಡ್ರಿ. ಅವರು 2ನೇ ಶಿವ, 3ನೇ ಕಣ್ಣಿನ ಪರಶಿವ ಅವರು. ಅವ್ರಿಗೆ ನೀವು ಭತ್ತ ಕೊಡೋಕೆ ಎಷ್ಟ್ರವರು? ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಅಂತ ಹೇಳ್ತೀರಿ, ಆದ್ರೆ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಿರಲ್ಲ. ನಿಮಗೆ ಈ ಅಹಂ ಎಲ್ಲಿಂದ ಬಂತು ಅಂತ ಗಂಡಗೆ ಬುದ್ಧಿ ಹೇಳಿ ನಡ್ರಿ ಪಶ್ಚಾತ್ತಾಪ ಪಟ್ಟು ಅವ್ರ ಕಾಲು ಹಿಡ್ಕೊಂಡು, ನಮ್ಮ ತಪ್ಪಾತ್ರಪ್ಪ, ನಾನು
ಅವಾಗ ಹೇಳ್ತಾರೆ, ಭಕ್ತರಿಗೆ ಶರಣರಿಗೆ ಅಹಂಕಾರ ಇರಬಾರ್ದಪ್ಪ, ನಿನ್ನ ಭಕ್ತಿ ಅಸಾಮಾನ್ಯತೆ, ಆದ್ರೆ ಒಂದು ಸೂಜಿ ಮನೆಯಷ್ಟು ನಿನ್ನಂತಲ್ಲಿ ಅಹಂಕಾರ ಬಂದೈತಲ್ಲ, ಅದನ್ನ ಚೂಟಿ ಹಾಕ್ಬೇಕಂತ ಹೇಳಿ ಬಂದೀನಿ ನಾನು ಅಂದಾಗ ತಪ್ಪಾತ್ರಿ ನಮ್ದಾಗ. ಇರ್ಲಿ ಹೋಗ. ಅವಾಗ ಅವ್ರು ಏನಂತಾರ ಶಂಕರದಾಸ್, ನಾನು ಬಡವ ಅಂತ ನೀ ತಿಳ್ಕೊಂಡಿ. ಅಲ್ಲಿ ಒಂದು ಮಾತಂದಿರ್ತಾರ ಅವ್ರು, ನೀವು ಹೋಗಿ ನನ್ನಂಗ ಶಿವನಿಂದ ತವನಿಧಿ ಪಡೆಯೋದು ಬಿಟ್ಕೊಟ್ಟು ಏನೂ ಉಪಯೋಗಕ್ಕೆ ಬರ್ಲಾರ್ದ ಹಣೆಗಣ್ಣು ತಗೊಂಡಿರ್ಲ ಅಂತಂದಿರ್ತಾರ ಅವ್ರು. ಅದಕ್ಕೆ ಹೌದಪ್ಪ, ನಾ ಉಪಯೋಗ ಬರ್ಲಾರ್ದ ಹಣೆಗಣ್ಣ ತಗೊಂಡಿನಿ, ನಿಂದ್ರ ದಾಸಿಮಯ್ಯ ನೋಡಂದ. ಅವರಲ್ಲಿ ಮನೆ ಹತ್ರ ತಿಪ್ಪೆ ಇರ್ತತಿ, ಆ ತಿಪ್ಪೆ ಅಗಿಸಿದಾಗ ಅಲ್ಲಿ ಬಂಗಾರದ ಕೊಡಗಳಿರ್ತಾವ. ಅದಕ್ಕೆ ಅದನ್ನ ತಗೊಂಡು ಹೋಗಿ ದಾಸೋಹ ಮಾಡ್ಬೇಕಪ್ಪ. ಶರಣರು ಯಾರು ಅಸಾಮಾನ್ಯರಲ್ಲ. ಆಯ್ತು, ನಿನ್ ಕ್ಷಮಾ ಮಾಡೀನಿ, ಹೋಗು, ತವನಿಧಿ ಬರ್ತೈತಿ, ಹೋಗು. ಅವಾಗ ಮತ್ತೆ ತವನಿಧಿ ಯಥಾ ಪ್ರಕಾರ ಉಕ್ಕಿ ಹರಿತೈತಿ ಅನ್ನುವಂಥದ್ದು. ಅಂತಹ ಮಹಿಮಾ ಪುರುಷರು ಶಂಕರದಾಸ. ಈ ಶಂಕರದಾಸಿಮಯ್ಯರು ಬಸವಣ್ಣರ ಸಮಕಾಲೀನರ? ಸ್ವಲ್ಪ ಒಂದು 50 ವರ್ಷ ದೊಡ್ಡವರು ಅವರು, ಮೊದಲಿನವರು. ಸ್ವಲ್ಪ ಮೊದಲಿನವರು. ಅದಕ್ಕೆ ಹಿರಿಯ ಸಮಕಾಲೀನರು ಅಂತ ಕರೀತಾರೆ. ಜೇಡದಾಸಿಮಯ್ಯ, ಶಂಕರದಾಸಿಮಯ್ಯ ನಮ್ಮ ಬಸವಣ್ಣವ್ರಿಗಿಂತ ಒಂದು 30-40 ವರ್ಷ ಹಿರಿಯರು. ಹಿಂಗಾಗಿ ಬಸವಣ್ಣವ್ರಕ್ಕಿಂತ ಮೊದ್ಲಿನವ್ರು. ಅದೇ, ಈ ಬಸವಣ್ಣವ್ರು ಸಣ್ಣವ್ರು ಇರ್ತಾರ, ಅವಾಗ ಇವರು ಒಂದು 30-40 ವರ್ಷದವ್ರು ಇರ್ತಾರ. ಅವರು ಒಂದು ಕಲ್ಯಾಣಕ್ಕೆ ಬರ್ಬೇಕು ಒಂದು 25 ವರ್ಷದವ್ರು ಇಳಿದ್ರೆ ಅವ್ರು ಒಂದು 80 ವರ್ಷದವ್ರು ಇರ್ತಾರ. ಹಿಂಗ ಹಿರಿಯರು. ಸೊ ಅವರ ಪ್ರಭಾವ ಎಲ್ಲ ಅಂದ್ರೆ ಅಷ್ಟೆಲ್ಲ ಆದ್ಯರ ಪ್ರಭಾವ ಬಸವಣ್ಣನ ಮೇಲೆ ಬಹಳಷ್ಟು ಆಗ್ತೈತಿ ಅನ್ನೋದನ್ನ ನಾವು ನೋಡ್ತೇವ್ರಿ. ಅವರೆಲ್ಲರೂ ಹಿಂಗ ನಡ್ಕೊಂಡವ್ರೆ, ಧರ್ಮದಿಂದ ನಡ್ಕೊಂಡವ್ರೆ, ಶಿವಭಕ್ತಿಯಿಂದ ನಡ್ಕೊಂಡವ್ರೆ. ಅವರೆಲ್ಲ ಈ ತತ್ವವನ್ನ, ಶರಣ ಧರ್ಮ ತತ್ವವನ್ನ ಒಂದು ಬೀಜ ಹಾಕಿದಂಥವ್ರು ಅವರು. ಅದರಲ್ಲೇ ಇವರೆಲ್ಲ ನಮ್ಮ ಬಸವಾದಿ ಪ್ರಮತರು ಅವ್ರನ್ನ ಆದರ್ಶ ಪುರುಷರನ್ನಾಗಿ ಮಾಡಿಕೊಂಡು ಆ ದಾರಿಯಲ್ಲಿ ಅವರು ನಡೀತಾರೆ. ಹೀಗಾಗಿ ಶಂಕರದಾಸಿಮಯ್ಯನವರು ಕಲ್ಯಾಣಕ್ಕೆ ಹೋಗ್ತಾರೆ. ಅಲ್ಲಿ ವೈಷ್ಣವರ ಜೊತೆಗೆ ವಾದ ಮಾಡಿ ಶರಣ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾರೆ. ಸಾಕಷ್ಟು ಪವಾಡಗಳನ್ನ ಮಾಡ್ತಾರೆ. ಮತ್ತು ಹೊಳ್ಳೆ ನವಿಲೆಗೆ ಬಂದು ಅವರು ಲಿಂಗೈಕ್ಯರಾಗ್ತಾರೆ. ನವಿಲೆ ಇದೆ ಇವಾಗ? ನವಿಲೆ ಐತ್ರಿ, ನವಿಲೆ ಇದೆ. ಕೃಷ್ಣಾ ನದಿ ದಂಡಿ ಮ್ಯಾಗ ಆ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ಯಾರ. ತುಂಬಾ ಜಾಗೃತ ಸ್ಥಾನ ಅದು. ಜಡೆಲಿಂಗೇಶ್ವರನಿಗೆ 11 ಜಡೆಗಳನ್ನ ಏನಾದ್ರು ಕಾರಣ ಇದೆಯಾ ಅದಕ್ಕೆ? ಅದು ಕಾರಣ ಅಂದ್ರೆ ಶಿವನ ಜಟಾಧಾರಿ ಅಲ್ಲ, ಅದಕ್ಕೆ ಹಂಗ ಆ ಸಂಕೇತದಿಂದ ಕೆತ್ತಾರ ಅಷ್ಟೇ ರೀ. ಅದಕ್ಕೆ ಜಡೇಶಂಕರ್ಲಿಂಗ ಅಂತ ಅದೊಂದು ಆ ಹೆಸರು ಅದಕ್ಕೆ ಬಂದೈತೆ. ಜಟಾಧಾರಿ ಶಿವ ಅನ್ನೋದು ಮತ್ತೆಲ್ಲಿಯೂ ಇಲ್ಲ, ಕಾಣೋದಿಲ್ಲ, ಯಾವ ಲಿಂಗದಲ್ಲಿಯೂ ಕಾಣೋದಿಲ್ಲ. ಜಡೆ ಅಂತ ಏನಿಲ್ಲ, ಸುಮ್ನೆ ಮೇಲೆ ಕಟ್ಟಿರೋದಿರುತ್ತೆ, ಗಂಗಾ ನೀರ್ ಬಿದ್ದರೆ ಅದು ಯಾವಾಗ ಒಂದ್ ವ್ಯಕ್ತಿ ಚಿತ್ರದಾಗ ಹಂಗಿರ್ತತಿ. ಈ ಶಿವಲಿಂಗಕ್ಕೆ ಎಲ್ಲಿರ್ತಾವ? ಶಿವಲಿಂಗಕ್ಕೆ ಇರೋದಿಲ್ಲ. ಇದು ಶಿವಲಿಂಗಕ್ಕೆ ಐತ್ರಿ, ಅದು ವಿಶೇಷ. ಈ ಚಿತ್ರ ಇದ್ರ ಮತ್ ಮೂರ್ತಿ ಇದ್ರ ಅದಕ್ಕೆಲ್ಲ ಇರ್ತಾವ. ಶಿವಲಿಂಗಕ್ಕ ಎಲ್ಲಿಯೂ ಇರಂಗಿಲ್ಲ. ಅದಕ್ಕ ಈ ಶಿವಲಿಂಗಕ್ಕ ಹಿಂದ 11 ಜಡೆಗಳು ಅದಾವ. ಅದಕ್ಕೆ ಅವನು ಜಡೇಶಂಕರ್ಲಿಂಗ ಅಂತ. ಅದಕ್ಕ ಇದೆಲ್ಲ ಈ ಸೂಜಿ ಕಾಯಕದವ್ರು ಈ ನಮ್ಮ ಸಮಾಜದೊಳಗೆ ಬಣಗಾರ ಅಂತ ಕರೀತಾರಲ್ಲ, ಬಣಗಾರ ಅಂತ ಅದಾರೆ. ಅವರು ಏನು ಬಟ್ಟೆಗೆ ಬಣ್ಣ ಅವ್ರು ಮೊದಲ ಹೊಲಿಗೆ ಕಾಯಕದ ಮಾಡೋರ ಈ ಉದ್ಯೋಗದಲ್ಲಿ ಒಂದ್ ಸ್ವಲ್ಪ ಉತ್ಪನ್ನ ಹೆಚ್ಚಾಗಲ್ಲ ಅಂತ ತಿಳ್ಕೊಂಡು ಬಟ್ಟೆಗೆ ಬಣ್ಣ ಹಾಕುವಂತ ಕೆಲಸ ಮಾಡಾಕತ್ರು. ಅವರು ಈ ನಡ್ಕೊಳ್ತಕ್ಕಂತ ಈಗ ಒಂದು ದೇವಾಲಯ ಸಾಕಷ್ಟು ಖರ್ಚು ಮಾಡಿ ಅದನ್ನ ಉಳಿಸ್ಕೊಂಡಾರ, ದೇವಸ್ಥಾನ. ಜಡೇಶಂಕರ್ಲಿಂಗನ ನಡ್ಕೊಳ್ತಕ್ಕಂಥ ದೇವಾಲಯ ಬಣಗಾರ ಮಂದಿ. ಅಲ್ಲಿ ಶಂಕರದಾಸಿಮಯ್ಯ ಅವ್ರದ್ದೆಲ್ಲ ಪ್ರತೀತಿ ಇದೆಯಾ ಅಲ್ಲೇ ನವಿಲೆಯಲ್ಲಿ? ಅಂದ್ರ ಇವರು ಪ್ರತೀತಿ ಅಂದ್ರೆ ಕಂದಗಲ್ನಿಂದ ನವಿಲೆಗೆ ಬರ್ತಿದ್ರಲ್ಲ ಇವರು. ಕಂದಗಲ್ನಲ್ಲಿ ಒಂದು ಜಡೇಶಂಕರ್ಲಿಂಗ ದೇವಸ್ಥಾನ ಐತಿ, ಅದಕ್ಕೆ ಜಡಿ ಇಲ್ಲ, ಆದ್ರೆ ಅದು ಅವರ ಆರಾಧ್ಯ ದೈವ ಶಂಕರದಾಸಿನವ್ರದ್ದು. ಇಲ್ಲೇನೈತಲ್ಲ, ಶಂಕರದಾಸಿಮಯ್ಯನವರು ನಡ್ಕೋತಿದ್ರು ಅನ್ನೋದಕ್ಕೆ ನಮಗೆ ಕೆಲವು ಶಾಸನಗಳು ಸಿಗ್ತಾವ ಅಲ್ಲಿ. ಅಲ್ಲಿ ಸುಮಾರು 6 ಶಾಸನಗಳು ಇದ್ದು, ಈಗೆಲ್ಲ ಅವನ್ನ ಅಲ್ಲಿ ಇಲ್ಲಿ
ಹಾಕಿ ಭಾಳ ಹಾಳಾಗೈತ್ರಿ ಅದೆಲ್ಲ. ನಾವ್ ಇಲ್ಲಿ ಒಳಗನೆ ಇದೆ ಶಾಸನಗಳು. ಹಾ, ಶಾಸನಗಳು ಮೊದಲ ನಾವು ಹೋದಾಗಿದ್ದು ಅವಾಗ. ಹಾ. ಆಮೇಲೆ ಅದಕ್ಕಿಂತ ಮೊದಲು ನಮ್ಮ ಕರ್ನಾಟಕ ಯೂನಿವರ್ಸಿಟಿಯವರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ದವರು ಅದನ್ನೆಲ್ಲ ಫೋಟೋಗ್ರಾಫಿ ಮಾಡಿಕೊಂಡು ಅದನ್ನೆಲ್ಲ ಪಾಠ ಮಾಡಿದ್ದಾರೆ. ಹ್ಮ್. ಪಾಠ ಮಾಡಿದ್ದಾರೆ. ನಾವು ಹೋದಾಗ ಒಂದು 4 ಶಾಸನಗಳು ಸಿಕ್ಕು. ಅವನು ನಾವು ಏನು ಪಡಿ ಹಚ್ಚಿ ತಕ್ಕೊಂಡು ಬಂದು ಅದನ್ನ ನಾವು ಮಾಡ್ಕೊಂಡಿದ್ವಿ, ಆ ಕೆಲಸ ಮಾಡ್ಕೊಂಡ್ವಿ. ನಾವು ಹೋದಾಗ ಪೂರಾ ಗುಡಿ ನೀರಾಗ ಇತ್ತು. ಲಿಂಗು ಮುಟ್ಟಬೇಕಾದ್ರೆ ಅವ್ನು ನೀರಾಗ ಹೋಗಿ ಲಿಂಗು ಮುಟ್ಟಿ ನಮಸ್ಕಾರ ಮಾಡಿ ಬಂದ್ವಿ. ಹಿನ್ನೀರು ಬಂದ್ಬಿಟ್ಟಿದ್ದು, ಕೃಷ್ಣಾ ನದಿ ಹಿನ್ನೀರು ಬಂದ್ಬಿಟ್ಟಿದ್ದು ಡ್ಯಾಮ್ ಆಗಿದ್ದಕ್ಕೆ. ಇನ್ನು ಅದು ಮುಳುಗುದ ಮಳಿ ಬಂತಿಲ್ಲೋ ದೇವಸ್ಥಾನ ಮುಳುಗುದ ಅಂಥದನ್ನ. ಅದು ಎಷ್ಟನೇದ್ರಿ 10ನೇ ಶತಮಾನ ದೇವಸ್ಥಾನ. ಅದು ಚಾಲುಕ್ಯರ ವಾಸ್ತುಶಿಲ್ಪದಿಂದ ಕೂಡಿದಂಥ ಒಂದು ಭವ್ಯವಾದ ದೇವಸ್ಥಾನ. ಅದು ನೀರಾಗ ಮುಳುಗಿ ಎದಕ್ಕೂ ಬಾರದ್ದಾಗಿತ್ತು. ಈಗ ಅಂಥದ್ರಾಗ ನಾವು ಅದು ಮುಳುಗ್ತೈತೆ ಅಂತ ತಿಳ್ಕೊಂಡು ಅದನ್ನ ಎಲ್ಲ ಶೂಟಿಂಗ್ ಮಾಡ್ಕೊಂಡ್ ಬಂದ್ವಿ. ಆಮ್ಯಾಗ ಇವರೆಲ್ಲರ ಈ ಎಲ್ಲ ಭಕ್ತಾದಿಗಳು ಕುಡ್ಕೊಂಡು ಗೌರ್ಮೆಂಟಿಗೆ ಬೆನ್ನು ಹತ್ತಿ ಅದನ್ನ ಹೆಂಗಾದ್ರೂ ಮಾಡಿ ಉಳಿಸ್ರಿ, ಹೆಂಗ ಕೂಡಲ್ ಸಂಗಮ ಉಳಿಸಿದ್ರಿ ಹಂಗೆ ಇದನ್ನು ಉಳಿಸ್ರಿ, ಇದು ಭಾಳ ಜಾಗೃತ ದೇವಸ್ಥಾನ ಅಂತೇಳಿ ಭಾಳ ಫೈಟ್ ಮಾಡಿದ್ರು. ಮಾಡಿ ಅದನ್ನು ಉಳಿಸ್ಕೊಂಡಾರ. ಈಗ ತುಂಬಾ ಚೆನ್ನಾಗಿ ದೇವಸ್ಥಾನ ಕಟ್ಟಿದ್ದಾರೆ. ನೀವು ಸ್ವಲ್ಪ ಅಲ್ಲಿ ಆ ಕಡೆ ಹೋದ್ರಿ ಅಂದ್ರೆ ಬರ್ಬೋದು. ಖಂಡಿತವಲ್ಲ ನೋಡ್ಬೇಕು ಅನ್ಸುತ್ತೆ. ಬಟ್ ಇವಾಗಲೂ ಶಂಕರದಾಸಿಮಯ್ಯ ಅವ್ರ ಹೆಸರು ಎಲ್ಲೂ ಕೇಳಲ್ಲ. ಅದು ಪ್ರಚಾರದಲ್ಲೇ ಇಲ್ರಿ. ನಾನು ಎಷ್ಟು ಬುಕ್ಕ ಪ್ರಿಂಟ್ ಮಾಡಿಸಿ ಎಲ್ಲ ಮಾಡಿದೆ. ಆಮೇಲೆ ಅವರು ಬಣಗಾರ ಸಮಾಜದವರು ಒಂದೆರಡು ಬುಕ್ಕ ಇದನ್ನ ಮಾಡಿದ್ರು, ಪ್ರಕಟ. ಅವರು ಏನಾದ್ರು ವಚನಗಳು ಈ ತರ ಅವರು ವಚನಗಳು ಈಗ 5 ವಚನಗಳು ಸಿಕ್ಕಾವ್. 5 ವಚನಗಳು ಸಿಕ್ಕಾವ್ರಿ. ಅದರಲ್ಲಿ ಅವ್ರದ್ದು ಬಸವಾದಿ ಪ್ರಮಥರನ್ನ ನೆನೆಸ್ಕೊಂಡಿರ್ತಕ್ಕಂಥ ವಚನಗಳು. ಅಂದ್ರೆ ಅವರು ಸಹಿತ ಈ ಅನುಭವ ಮಂಟಪಕ್ಕೆ ಬಂದಿದ್ರು, ಕಲ್ಯಾಣಕ್ಕೆ ಬಂದಿದ್ರು ಅನ್ನೋದಕ್ಕ ಶಂಕರದಾಸ ಈಗ ನಿಜಗುರು ಶಂಕರದೇವ ಅನ್ನತಕ್ಕಂಥ ಒಂದು ಅಂಕಿತದಲ್ಲಿ ನಮಗೆ ಸದ್ಯಕ್ಕೆ ಒಂದು 5 ವಚನಗಳು ಸಿಕ್ಕಾವ್. ನಿಜಗುರು ಶಂಕರದೇವ, ನಿಜಗುರು ಶಂಕರ ಅನ್ನೋದು ಅವ್ರ ನಾಮಾಂಕಿತ. ಅಂಕಿತ, ವಚನದ ಅಂಕಿತ. ಅಂದ್ರೆ ಇವಾಗ ಗೊತ್ತಾಗತ್ತೆ ನಮಗ ನಿಜಗುರು ಶಂಕರ ಅಂತ ಎಲ್ಲಿ ಇರ್ತೈತೆ. ಶಂಕರದೇವ ಅದು ಶಂಕರದಾಸಿಮಯ್ಯನವರ ವಚನ. ಶಂಕರದಾಸಿಮಯ್ಯರ ವಚನ ಅಂತ ಹೇಳಿ. ಬಸವಣ್ಣವ್ರ ಬಗ್ಗೆ ಏನ್ ಹೇಳ್ತೀರಮ್ಮ? ನಾನ್ರಿ ಎಷ್ಟು ಓದಿದೀರಿ ನೀವು? ಅವ್ರ ಬಗ್ಗೆ ತಿಳ್ಕೊಂಡದ್ದು? ಅವ್ರ ಬಗ್ಗೆ ಏನ್ ಹೇಳುದ್ರಿ, ಅವ್ರದ್ದು ಹೇಳುವಂತದ್ದೇನಲ್ಲ ವಿಷಯ. ಅದು ಎಷ್ಟು ತೆಗೆದ್ರುನು ಅದು ಒಂದು ಸಮುದ್ರ ಇದ್ದಂಗೆ. ಹೌದು. ಅಂದ್ರೆ 12ನೇ ಶತಮಾನದೊಳಗೆ ಅಂದ್ರೆ ನಾನು ಒಂದು ಕನ್ನಡ ಸಾಹಿತ್ಯ ಓದಿದ್ರಿಂದ ನನ್ನ ಒಲವು ಎಲ್ಲ ಶರಣ ಸಾಹಿತ್ಯದ ಕಡೆಗಿತ್ತು. ಹೀಗಾಗಿ ನನಗೆ ಹೆಚ್ಚಾಗಿ ಈ ಆಧುನಿಕ ಕಾವ್ಯ ಆಗಲಿ ಅಥವಾ ಈ ಕಥೆ ಕಾದಂಬರಿ ಆಗಲಿ ಓದ್ತೀನಿ. ಅದ್ರ ಬಗ್ಗೆ ಅಷ್ಟು ನನಗೆ ಒಲವು ಕಡಿಮೆ. ಓದ್ತೀನಿ, ಆದ್ರೆ ನನ್ನ ಒಲವೆಲ್ಲ ಈ ಕಡೆಗೆ, ಶರಣ ಸಾಹಿತ್ಯದ ಕಡೆಗೆ ನನ್ನ ಒಲವು. ಹೀಗಾಗಿ ಬಸವಣ್ಣನವರು ಮಹಿಳೆಯರ ಕುರಿತಾಗಿ ಎಷ್ಟು ಅವರು ಪರಿಶ್ರಮ ಪಟ್ಟರು. ಮಹಿಳೆ ಯಾವ ಸ್ಥಿತಿ ಒಳಗಿದ್ಲ ಅವಾಗ? 4 ಗೋಡೆಗಳ ಮಧ್ಯದಲ್ಲಿ ಬದುಕಿದಂತ ಒಂದು ಏನು ಜೀವಂತ ಇದ್ರೂ ಇರ್ಲಾರ್ದಂಥ ಪರಿಸ್ಥಿತಿಯಲ್ಲಿದ್ದೆ. ಅಂಥ ಹೆಣ್ಮಕ್ಳನ್ನ, ಅವರಲ್ಲಿಯ ವಿಚಾರ ಶಕ್ತಿ, ಅವರಲ್ಲಿಯ ತಾಳ್ಮೆ, ಅವರಲ್ಲಿಯ ಶ್ರಮ, ಇದನ್ನೆಲ್ಲ ಮನಗಂಡು ಅವರಿಗೂ ಕೂಡ ಸಮಾನವಾದಂಥ ಸ್ಥಾನಮಾನವನ್ನು ಕೊಟ್ಟು ತಮ್ಮ ಅನುಭವ ಮಂಟಪದಲ್ಲಿ ಅವ್ರ ಕರ್ಕೊಂಡು ಬರ್ತಾರಲ್ಲ, ಅದು ಸಾಮಾನ್ಯವಾದ ಮಾತೇನ್ರಿ. ಹಿಂಗಾಗಿ ನೂರಾರು ಜನ ಶರಣೆಯರು, ನೂರಾರು ಜನ ಮಹಿಳೆಯರು ಮನಿ ಬಿಟ್ಟು ಅಲ್ಲಿ ಬಂದು ಚಿಂತನ ಮಂಥನ ಮಾಡಿ ತಮ್ಮ ಸ್ವತಂತ್ರ ವಿಚಾರಗಳನ್ನ ಅಭಿವ್ಯಕ್ತ ಮಾಡಿದ್ರಲ್ಲ, ಅದು ಬಹಳ ದೊಡ್ಡ ವಿಷಯ. ಯಾಕಂದ್ರೆ ಒಟ್ಟ ಮಾತಾಡೋದಂತ ಒಂದು ಪರಿಸ್ಥಿತಿ ಹೆಣ್ಮಗಳು ಇರ್ಲಾರ್ದ ಹೊತ್ನ್ಯಾಗ ಅವರು ಬಸವಣ್ಣನವರ ಎತ್ತರಕ್ಕೆ ಏರ್ತಾರೆ ಹೆಣ್ಮಕ್ಳು. ಆಧ್ಯಾತ್ಮಿಕವಾಗಿ ಗುರು ಲಿಂಗ ಜಂಗಮ
ಪಾದೋದಕ ಪ್ರಸಾದ ಇಷ್ಟೆಲ್ಲ ತಮ್ಮ ಜೀವನದಾಗ ಅಳವಡಿಸ್ಕೊಂಡು ಮತ್ತು ಸಾಮಾನ್ಯರು ಕೂಲಿ ನಾಲಿ ಮಾಡ್ಕೊಂಡಿರ್ತಕ್ಕಂಥ ಹೆಣ್ಮಕ್ಳು ದಿನದ 18-20 ತಾಸು ದುಡಿಯುವಂಥವ್ರು, ಗಂಡನ ಜೊತೆಗೆ ದುಡಿಯುವಂಥವ್ರು, ಹೊಲ ಮನಿ ಮಾಡುವಂಥವ್ರು, ರೈತಾಪಿ ವರ್ಗ, ಇಂಥವ್ರಿಗೆಲ್ಲ ಅಕ್ಷರ ಜ್ಞಾನವನ್ನ ಕೊಟ್ಟು ಅವರಿಗೆ ಶಿಕ್ಷಣವನ್ನ ಕೊಟ್ಟು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸಿ ಶಕ್ತಿಯನ್ನ, ಆ ಆಧ್ಯಾತ್ಮಿಕ ಶಕ್ತಿಯನ್ನು ಗುರುತಿಸಿ ಅವರಿಗೆ ಅನುಭವ ಮಂಟಪದ ಒಳಗೆ ಪ್ರವೇಶ ಮಾಡಿ ಅವ್ರ ಸಮಾನ ಕುಂತು ಒಂದು ಎಂಥ ಕೆಲಸ ಮಾಡಿದ್ದಾರೆ. ಸಮಾನತೆ ಅನ್ನೋದು ಸಾಮಾನ್ಯನ್ರಿ, ಅದು ಆ ಮಾತು ಬಹಳ ದೊಡ್ಡ ಮಾತು. ಇವತ್ತಿಗೂ ಕೂಡ ನಮಗೆ ಅದನ್ನ ಕಾರ್ಯರೂಪಕ್ಕೆ ತರಕ್ ಆಗೋದಿಲ್ಲ. ಮತ್ತು ಗಂಡಸರು ಮುಂದೆ ಕುಂದಿರ್ತಾರೆ, ಹೆಣ್ಮಕ್ಳು ಹಿಂದೆ ಕುಂದಿರ್ತಕ್ಕಂಥ ಪರಿಸ್ಥಿತಿ ಇವತ್ತು 21ನೇ ಶತಮಾನದಲ್ಲಿಯೂ ಆ ತತ್ವವನ್ನು ನಮಗೆ ನಿಜ ಜೀವನದಾಗ ಅಳವಡಿಸ್ಕೊಳ್ಳೋದಕ್ಕಾಗಿಲ್ಲ. ಅಂಥದನ್ನ ಸ್ತ್ರೀ ಕುಲೋದ್ಧಾರಕ ಹೇಳ್ತಾರೆ. ಯಾವ ಹೆಣ್ಮಕ್ಳಿಗೆ ಮೈಲಿಗೆ ಅದಾಳ, ಮುಟ್ಟದಾಳ, ಆಕೆ ಅಸ್ಪೃಶ್ಯ ಅದಾಳ ಅಂತ ದೂರಿಟ್ಟಿದ್ರು, ಆ ಮುಟ್ಟಿನಿಂದನ ನೀವು ಹುಟ್ಟಿ ಬರ್ತೀರಪ್ಪ ಅಂತ ಹೇಳಿ ಅವ್ರಿಗೆ ಹೆಣ್ಮಕ್ಳಿಗೆ ಯಾವ ಮುಟ್ಟು ಮೈಲಿಗೆ ಇಲ್ಲ ಅಂತ ಹೇಳಿ ಅವ್ರನ್ನ ಪರಿಶುದ್ಧ ಜೀವಾತ್ಮರು ಅಂತ ಹೇಳಿ ಪರಿಗಣಿಸಿದ್ರಲ್ಲ, ಅದು ಬಹಳ ಅಸಾಮಾನ್ಯವಾದಂಥ ಮಾತು. ಹೀಗಾಗಿ ಅವರು ಒಂದೊಂದು ಕೆಲಸ ಬಹಳ ಅದ್ಭುತವಾಗ್ಯವ್ರಿ. ಮತ್ತು ವೇಶ್ಯರನ್ನ ಶರಣೆಯರನ್ನಾಗಿ ಮಾಡಿದ್ರು. ಏನ್ರಿ 300 ವೇಶ್ಯರನ್ನ, ದಾಸಿಯರನ್ನ ಶರಣೆಯರನ್ನಾಗಿ ಪರಿವರ್ತನೆ ಮಾಡಿದಂಥದ್ದು.